ಅನ್ನಭಾಗ್ಯದ ಬಗ್ಗೆ ನನಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ನಾನು ಪರಿಷ್ಕರಣೆ ಮಾಡಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಈಗೂ ಕೂಡ ಸರ್ಕಾರ ಬಂದ ಮೇಲೆ ಒಂದು 90,000 ಕಾರ್ಡ್ಗೆ ಡಿಮ್ಯಾಂಡ್ ಬಂದಿದೆ. ಅದನ್ನು ಕೂಡ ಪರಿಷ್ಕರಣೆ ಮಾಡ್ತಾಯಿದ್ದೀವಿ. ಜೊತೆಗೆ ಸೆಪ್ಟೆಂಬರಲ್ಲಿ ನಾವು ಮತ್ತೆ ಬಹಳಷ್ಟು ಡಿಮ್ಯಾಂಡ್ ಇದೆ. ಇವೆಲ್ಲ ಪರಿಷ್ಕರಣೆ ಆದಮೇಲೆ ಮತ್ತೆ ಸೆಪ್ಟೆಂಬರಲ್ಲಿ ಹೊಸ ಕಾರ್ಡ್. ಎಂಥದ್ದು ಹೊಸ ಕಾರ್ಡ್ ಅಂದರೆ, ಒಂದು ಕುಟುಂಬದಲ್ಲಿ ತಾಯಿ ತಂದೆ ಮಕ್ಕಳು ಬೇರೆ ಬೇರೆ ಇರ್ತಾರೆ, 2-3 ಮಕ್ಕಳು ಇರ್ತಾರೆ, ಬೇರೆ ಬೇರೆ ಹೋಗುತ್ತೆ. ತಹಸೀಲ್ದಾರ್ ಅವರು ಅದನ್ನು ಹೌದು ಇವರು ಒಂದೇ ಕುಟುಂಬದಲ್ಲಿಲ್ಲ, ಬೇರೆ ವಾಸ ಮಾಡ್ತಾಯಿದ್ದಾರೆ, ಬೇರೆ ಮನೆಯಲ್ಲಿದ್ದಾರೆ ಅನ್ನೋದನ್ನು ನಮ್ಮ ಫುಡ್ ಇಲಾಖೆ ಮತ್ತು ತಹಸೀಲ್ದಾರ್ ಅವರು ತೀರ್ಮಾನ ಮಾಡಿದರೆ ಅವರು ಅರ್ಹರಿದ್ದರೆ ಅವ್ರಿಗೆ ಕೊಡಬೇಕಾಗ್ತದೆ.